ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಯರಗಟ್ಟಿಯ ಸಭಾಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಶಾಶ್ವತ ಶೈಕ್ಷಣಿಕ ದೇಣಿಗೆ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಧಾನ ಗುರುಗಳು ದಿವಂಗತ ಸನ್ಮಾನ್ಯ ಶ್ರೀ ಎ.ಕೆ. ಜಮಾದಾರ್ ಸರ್ ಅವರ ಸ್ಮರಣಾರ್ಥ 1,05,000 ರೂಪಾಯಿಗಳ ಶಾಶ್ವತ ಠೇವಣಿ ಪ್ರಮಾಣ ಪತ್ರ ನೀಡಿ ಶಾಲೆಯ ಶೈಕ್ಷಣಿಕ ಪ್ರಗತಿಗೆ ಪ್ರೇರಣೆಗೆ ಪ್ರಧಾನ ಗುರುಗಳಾದ ಎಂ.ಎಂ. ಮೊಕ್ತಮ್ಮನವರ ಗುರುಗಳು ಚಾಲನೆ ನೀಡಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಕೀಲರಾದ ದಿಲೀಪ್ ಜಮಾದಾರ್ ಅವರು, ನಮ್ಮ ತಂದೆಯವರಿಗೆ ಶಿಕ್ಷಣದ ಮೇಲೆ ಬಹಳಷ್ಟು ಕಾಳಜಿ ಇತ್ತು. ನಮ್ಮಿಂದ ಅಲ್ಪ ಸ್ವಲ್ಪ ಸಮಾಜಕ್ಕೆ ಒಳ್ಳೆಯದಾಗಲಿ ಎಂಬ ಆಶಯ ಇಟ್ಟುಕೊಂಡಿದ್ದರು. ಇದರ ಸದುಪಯೋಗ ಆಗಲಿ ಎಂದು ಮಾತನಾಡಿದರು. ಹಾಗೆಯೇ ಕುಮಾರ್ ಹಿರೇಮಠ್ ಅವರು ಮಾತನಾಡಿ, ಗುಡಿ ಗುಂಡಾರಗಳಿಗೆ ಜಾತ್ರೆಗಳಿಗೆ ದೇಣಿಗೆ ಅಪಾರ ಪ್ರಮಾಣದಲ್ಲಿ ಹರಿದು ಬರುತ್ತದೆ. ಆದರೆ ಸರ್ಕಾರಿ ಶಾಲೆಗಳಿಗೆ ಬರುವುದು ಅಪರೂಪ. ಇಂದು ದೇಣಿಗೆ ನೀಡಿದ ಮಹಿಳೆಯರಿಗೆ ಇಂಥ ಒಂದು ಉತ್ತಮ ಕೆಲಸ ಮಾಡಿದ್ದಾರೆ. ಇದು ಶಾಲೆಗೆ ಇರುವವರಿಗೆ ಅಜರಾಮರ ಎಂದು ಮಾತನಾಡಿದರು. ಈ ಸರಳ ಸಮಾರಂಭದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಲಕ್ಕಪ್ಪ ಜಗದಾರ್, ಮೋಹನ್ ಹಾದಿಮನಿ, ಎಸ್ಡಿಎಂಸಿಯ ಸರ್ವ ಸದಸ್ಯರು, ಶಾಲೆಯ ಶಿಕ್ಷಕರುಗಳಾದ ಎಸ್.ಬಿ. ಮಿಗ್ಲಿ, ಎಂ.ಎಂ. ಚೀಲದ್, ಆರ್.ಕೆ. ಹುಂಚಿಕಟ್ಟಿ, ಬಿ.ಎಂ. ಸರ್ದಾರ್, ಶಾಲೆಯ ಎಲ್ಲ ಗುರುವೃಂದ ಮತ್ತು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಇದು ಇವತ್ತಿನ ಅಪ್ಡೇಟ್. ನಿರಂತರವಾಗಿ ನೋಡ್ತಾ ಇರಿ ಟಿವಿ 24 ಪ್ರೈಮ್, ನೇಮೊಳಗಿನ ಧ್ವನಿ. ಹೆಚ್ಚು ಕಡಿಮೆ ನಮ್ಮ ಫ್ಯಾಮಿಲಿಯಲ್ಲಿ ಶಿಕ್ಷಕರು ಇಲ್ಲ ಅಂದ್ರೆ ಡಾಕ್ಟರ್. ನಾನು ಒಬ್ಬನೇ ನೋಡಬೇಕಾಗಿತ್ತು. ನಮ್ಮ ಎಂಟರ್ ಫ್ಯಾಮಿಲಿ ಡಿಫ್ರೆನ್ಸ್ ಮಾಡ್ಬೇಕು. ಅದಕ್ಕಾಗಿ ನಾವು ಏನ್ ಕಲಿಸಿದ್ರಲ್ಲ ಈ ವೃತ್ತಿ ಶಿಕ್ಷಕ ವೃತ್ತಿಯಿಂದ ಬಂದದ್ದು ನಮಗೆ. ಅದಕ್ಕೆ ನಾವು ಹೇಳಿದ್ವಿ, ಈ ಕೆರೆ ನೀರನ್ನು ಕೆರೆಗೆ ತಂದು. ಅದಕ್ಕಾಗಿ ಏನು ಇದು ದೊಡ್ಡ ಅಮೌಂಟ್ ಅಲ್ಲ, ಒಂದು ಹಳ್ಳಿ ಸೇವೆ. ನಮ್ದು ಫ್ಯಾಮಿಲಿಯಲ್ಲಿ ಹೆಚ್ಚು ಕಡಿಮೆ ನಾವು ತಂದೆಯವ್ರು ತಿಳ್ಕೊಂಡಾಗಿದ್ರೆ ಸ್ವಲ್ಪ ಕಾರಣ ಅವ್ರ ಹೆಸರಲ್ಲಿ ಏನು ಮಾಡ್ಬೇಕಂತ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಆಲ್ ಗದಗ ಡಿಸ್ಟಿಕ್ ಅಲ್ಲಿ ಸ್ಕೂಲ್ಗಳಲ್ಲಿ ಫಿಲ್ಟರ್ ಲೆಕ್ಚರ್ ಕೊಟ್ಬಿಟ್ಟಿದ್ವಿ. ಇಲ್ಲಿ ಕೊಡ್ಸ್ಕೊಂಡು ಮಾಡಿದ್ವಿ, ಆದ್ರೆ ಆಲ್ರೆಡಿ ಇದ್ದದಕ್ಕಾಗಿ ಇದು ಮಾಡಿಲ್ಲ. ಸರ್ ಏನಂದ್ರೆ ಇಲ್ಲ ಅಮೌಂಟ್ ಇರೋದಕ್ಕೆ ಲಾಸ್ಟ್ ಟೈಮ್ 75 ಕೊಟ್ಟಿದ್ವಿ. ಮತ್ತೆ ಇಡ್ಲಿ ಸರ್ ಮತ್ತು ಅಶ್ವನಾಥ್ ಸರ್, ಮನೋಹರ್ ಸರ್ ಫೋನ್ ಹಚ್ಚಿದ್ರು, ಹಿಂಗೆ ಬ್ಯಾಕ್ ಕೊಡ್ಬೇಕಂತ ಮಾಡಿದ್ವಿ, ಇನ್ನೊಂದು 10,000 ಕೊಡೋದು ನಾವು ಕೊಟ್ಟಿದ್ವಿ. ಇದು ದೊಡ್ಡ ಸ್ಥಾನ ಅಲ್ಲ, ನಿಮ್ಮಿಂದನೇ ಕಳಿಸಿದ್ರು, ನಾವು ನಿಮಗೆ ಕೊಟ್ಟಿದ್ವಿ. ಇದಕ್ಕಿಂತ ಹೆಚ್ಚಿಗೆ ಹೇಳಕ್ಕೆ ಭಾವುಕನಾಗಿದ್ದೀನಿ. ಮಾತಾಡಕ್ಕೆ ಹೋದ್ರೆ ನಾವು ಬಂದ್ಬಿಡುತ್ತೆ, ನಾವು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಎಷ್ಟೇ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.